ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬಟ್ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ತಮ್ಮೇಲೆ ನೋಡಿದಂಗೆ ಗೊತ್ತಾಗಿರ್ಬೋದು. ಸೊ ಇವತ್ತು ನಾನು ಒಂದು ಹೊಸ ಇನ್ಫಾರ್ಮೇಷನ್ ಈ ವಿಡಿಯೋ ಜೊತೆ ನಿಮಗೆ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಏನೇ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಹೇಳಿದ್ರು ಫಸ್ಟು ನಾನು ಯಾವ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿ ಸೊ ಒಂದು ಇಂಟ್ರೊಡಕ್ಷನ್ ಆಗಲಿ ಇರ್ಬೋದು, ಯಾವ ವಿಡಿಯೋ ಬಗ್ಗೆ ಹೇಳ್ತೀನಿ ಅಂತ ಮಾಹಿತಿ ಹಂಚ್ಕೊಳೋದು ನನ್ನ ಮೇನ್ ಉದ್ದೇಶ ಆಗಿರುತ್ತೆ. ಸೊ ನಿಮಗೆ 1.5 ವರ್ಷದ ಜರ್ನಿಲಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಇವತ್ತು ಯಾವ ವಿಚಾರ ಬಗ್ಗೆ ಮಾತಾಡೋಣ ಅಂತ ಹೇಳಿದರೆ, ಸೊ ಇಷ್ಟು ದಿನ ನನಗೆ ಯೂಟ್ಯೂಬಲ್ಲಿ ಪ್ರತಿಯೊಂದು ಆಗ್ತಾ ಇರೋಂತಹ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಒಂದು ಈ ಹಂತಕ್ಕೆ ಕಳಿಸಿರೋ ಅಂತಹ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಧನ್ಯವಾದ ಹೇಳ್ತೀನಿ ಅಂತ ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇಲ್ಲ, ಸೊ ಶಾಕ್ ಅಂತೂ ಆಗಬೇಡಿ. ಸೊ ಏನಂದರೆ, ಇಷ್ಟು ದಿನ ನೀವು ನನ್ನ ಚಾನಲಲ್ಲಿ ಆರೋಗ್ಯದ ಮಾಹಿತಿ ಆಗಿರ್ಬೋದು, ಮೋಟಿವೇಶನಲ್ ವಿಡಿಯೋ ಆಗಿರ್ಬೋದು, ಜೀವನ ಚರಿತ್ರೆಗಳಾಗಿರ್ಬೋದು, ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಇನ್ನು ಎಜುಕೇಷನಲ್ ವಿಡಿಯೋ, ಇನ್ನು ಡೈಲಿ ಲಾಗ್ಸು ಎಲ್ಲ ರೀತಿ ವೀಡಿಯೋಸ್ಗಳನ್ನೂ ನೋಡ್ತಾ ಇದ್ರಿ ಅಲ್ವಾ. ಹಾಗೆಯೇ ಯೂಟ್ಯೂಬ್ ರಿಲೇಟೆಡ್ ಆಗಿ ಸ್ವಲ್ಪ ಟಿಪ್ಸ್ ಕೊಟ್ಟಿರೋಂತಹ ವೀಡಿಯೋಗಳನ್ನೂ ಕೂಡ ನಾನು ಸುಮಾರಷ್ಟು ವೀಡಿಯೋಗಳನ್ನ ಹಾಕಿದ್ದೀನಿ. ಸೊ ಅದು ನಿಮಗೆ ಇಷ್ಟ ಆಗಿದೆ ಕೂಡ, ಸಪೋರ್ಟ್ ಮಾಡಿದ್ದೀರಾ. ಓಕೆ, ದೆನ್ ಇವತ್ತು ಏನಂದರೆ, ಸೊ ನಾನು ಯಾಕೆ ಈ ವಿಡಿಯೋ ಈ ಕಂಟೆಂಟ್ಗಳನ್ನ ಆಯ್ಕೆ ಮಾಡಿಕೊಂಡೆ ಅಂತಲೂ ಕೂಡ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ. ಮೀನ್ಸ್ ಯಾವ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇನ್ನು ಯೂಟ್ಯೂಬ್ಗೆ ಸಂಬಂಧಿಸಿದಂಥ ಮೀನ್ಸ್ ಯೂಟ್ಯೂಬ್ ಚಾನಲ್ ಹೇಗೆ ಶುರು ಮಾಡಬೇಕು, ತಮ್ಮೇಲೆಲ್ಲ ಹೇಗೆ ಕ್ರಿಯೇಟ್ ಮಾಡಬೇಕು, ಹಾಗೆಯೇ ಮಾನಿಟೈಸೇಷನ್ ಅಂದ್ರೇನು, ವಾಚ್ ಅವರ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರಬಹುದು, ತಮ್ಮೇಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಡಾಲರ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ಹಲವಾರು ಥರ ಯೂಟ್ಯೂಬ್ಗೆ ಸಂಬಂಧಿಸಿದಂತೆ ನಾವು ಒಂದು ಯೂಟ್ಯೂಬರ್ ಅಂದರೆ ಸುಮಾರಷ್ಟು ಕಲಿಯೋದಿರುತ್ತೆ. ಕಲಿಯೋದು ಅಂದರೆ ಎಷ್ಟು ಜೀವನದಲ್ಲಿ, ಯೂಟ್ಯೂಬ್ ಅಂತಲ್ಲ, ಜೀವನದಲ್ಲಿ ನಾವು ಎಷ್ಟೇ ಕಲಿತ್ರೂ ಕಲಿಯೋದು ತುಂಬಾ ಇರುತ್ತೆ. ಹಾಗೆ ಯೂಟ್ಯೂಬಲ್ಲಿ ಕಲಿಯೋಂತಹದ್ದು ಕೂಡ ತುಂಬಾ ಇದೆ ನಾವು. ಹಾಗಾಗಿ ಇನ್ನು ಹೊಸದನ್ನು ನಾನು ಕಲಿತಾ ಇದ್ದೀನಿ. ನಾನು ಕಲಿಯೋದ್ರ ಜೊತೆ ನಿಮಗೂ ನಾನು ಕಲಿತಂತಹ ತಿಳಿದಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದು ಒಂದು ಪಾಯಿಂಟ್ಸ್. ಆದರೆ ಯಾಕೆ ನಾನು ಇದೇ ಕಂಟೆಂಟ್ಗಳನ್ನ ನೆಕ್ಸ್ಟ್ ಇದೇ ವೀಡಿಯೋಸ್ನ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ, ಸುಮಾರಷ್ಟು ನಾನು ಯೂಟ್ಯೂಬ್ ಜರ್ನಿಗೆ ಬಂದಾಗಿಂದ ಆಗಿರ್ಬೋದು, ಇನ್ನು ನಾನು ಡೈಲಿ ಫ್ರೆಂಡ್ಸ್ ಸರ್ಕಲಲ್ಲೇ ಆಗಿರ್ಬೋದು, ರಿಲೇಟಿವ್ಸಲ್ಲೇ ಆಗಿರ್ಬೋದು, ಸೊ ಸುಮಾರು ಪರಿಚಯದಲ್ಲೇ ಆಗಿರ್ಬೋದು ನನಗೆ. ಸೊ ಅವರು ಒಂದು ನನಗೆ ಫಸ್ಟು ಕೇಳ್ತಾ ಇದ್ದೇನೆಂದರೆ, ಅವು ಯಾರಿಗೂ ಗೊತ್ತಿಲ್ಲ ಅಂತ ನಾನು ಹೇಳಲ್ಲ. ಸೊ ಸುಮಾರಷ್ಟು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ನಾನು ಅಂದ್ಕೊಂಡಿರೋದು ಯೂಟ್ಯೂಬ್ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಇರೋವಂತಹ ನನಗೆ ಗೊತ್ತಿರೋರು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನೇನೋ ಗೊತ್ತಿರೋರು ಗೊತ್ತಿಲ್ಲದರು ಅಂತ ಅಂತಿದ್ದಾಳೆ ಅಂತ, ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಮಾಹಿತಿ ಗೊತ್ತಿಲ್ಲದೆ ಇರೋರು, ಸೊ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಸೊ ಅದು ಹೇಗೆ ಓಪನ್ ಮಾಡಬೇಕು, ವಿಡಿಯೋ ಹೇಗೆ ಹಾಕಬೇಕು, ಕಂಟೆಂಟ್ ಹೇಗೆ ಕೊಡಬೇಕು, ಯಾವ ರೀತಿ ನಾವು ಜನರಿಗೆ ರೀಚ್ ಮಾಡಬೇಕು, ನಾವು ಯೂಟ್ಯೂಬಲ್ಲಿ ಹೇಗೆ ಸಕ್ಸಸ್ ಆಗಬೇಕು ಅಂತೇಳಿ ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ. ಸುಮಾರಷ್ಟು ಜನಕ್ಕೆ ನಾವು ಒಂದು ಯೂಟ್ಯೂಬರ್ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ. ಹಾಗೆ ಬಟ್ ಏನು ಮಾಡಬೇಕು, ಫಸ್ಟ್ ಸ್ಟೇಜಲ್ಲಿ ನಾವು ಏನು ಮಾಡಬೇಕು ಅಂತೇಳಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ದೆನ್ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ, ಫೋನ್ ನೋಡ್ತಾ ಇದ್ದೆ, ಯೂಟ್ಯೂಬ್ ನೋಡ್ತಾ ಇದ್ದೆ, ಬಿಟ್ಟರೆ ಏನೂ ಗೊತ್ತಿರಲಿಲ್ಲ. ನಾನು ಕೂಡ ಫಸ್ಟ್ ಸ್ಟೆಪ್ಪಿಂದ ಇವತ್ತು $1 ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಲೆವೆಲ್ಲಿಗೆ ಬಂದಿದ್ದೀನಿ. ಹಾಗೆ ಅದ್ರ ನಿಮ್ಗೆ ಸಪೋರ್ಟ್ ಕೂಡ ಅಷ್ಟೇ ಇದೆ. ಓಕೆನಾ? ಹಾಗೆ ಇನ್ನೂ ಸುಮಾರಷ್ಟು ಜನಕ್ಕೆ ನನಗೆ ಗೊತ್ತಿಲ್ಲದವ್ರು ಕೇಳಿದು ಒಂದೇ ಪ್ರಶ್ನೆ, ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರೆ. ಸೊ ಕೆಲವೊಬ್ರಿಗೆ ಗೊತ್ತಿದ್ದರು, ಓಕೆ, ಗೊತ್ತಿಲ್ಲದರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆಯಾ, ಸೊ ಯೂಟ್ಯೂಬ್ ಬಗ್ಗೆ ನಮಗೂ ಏನಾದರೂ ಇನ್ಫಾರ್ಮೇಷನ್ ಕೊಡು, ಹೇಗೆ ಸ್ಟಾರ್ಟ್ ಮಾಡೋದು, ಸೊ ತಮ್ಮೇಲ್ ಅಂದರೆ ಏನು, ಓಕೆನಾ, ಡಿಸ್ಕ್ರಿಪ್ಷನ್ ಅಂದರೆ ಏನು, ಟೈಟಲ್ ಅಂದರೆ ಏನು, ಹೇಗೆಲ್ಲ ಮಾಡ್ಕೋಬೋದು, ಪ್ರತಿಯೊಂದು ಕ್ವಶನ್ಸ್ನ ನನಗೆ ಕೇಳಿದರು. ಸೊ ಆವಾಗ ಪ್ರತಿಯೊಬ್ಬರಿಗೂ ನಾನು ಹೇಳ್ಕೊಡೋದು ಅಂದರೆ ಮೀನ್ಸ್ ನನಗೆ ಟೈಮ್ ಇದ್ದಾಗ ಹೇಳ್ಕೊಟ್ಟೆ. ಸೊ ಅವರು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಹತ್ರ ಕೇಳಿದರು, ತಿಳ್ಕೊಂಡ್ರು, ಎಲ್ಲ ಓಕೆ. ಆದರೆ ನಾನು ಪ್ರತಿಯೊಬ್ಬರು ಇಂಡಿವಿಜುವಲಾಗಿ ನನಗೆ ಗೊತ್ತಿರೋರಿಗೆ ಅಷ್ಟೇ ಹೇಳೋದಕ್ಕಿಂತ ಸೊ ಒಂದು ವಿಡಿಯೋ ಮಾಡಿ ಹಾಕಿದರೆ ಸೊ ಕೆಲವೊಬ್ಬರಿಗೆ ನನ್ನ ಭಾಷೆ ಅರ್ಥ ಆಗ್ಬೋದು, ಕೆಲವೊಬ್ಬರಿಗೆ ಅರ್ಥನೇ ಆಗದೆ ಇರ್ಬೋದು ಯೂಟ್ಯೂಬಲ್ಲಿ. ಸೊ ನನಗೆ ಒಂದು ಗೊತ್ತಿರೋರಾಗಿರ್ಬೋದು, ನನ್ನ ಭಾಷೆ ಅರ್ಥ ಆಗಿರೋರಾಗ್ಬೋದು, ಕನ್ನಡನೇ ಮಾತಾಡ್ತಿರೋದು, ಬೇರೆ ಭಾಷೆ ಅಂತೂ ಅಲ್ಲ. ಸೊ ಅವರು ಈಗ ಒಬ್ಬೊಬ್ಬರಿಗೇ ಕ್ಲೀನಾಗಿ ಕೂತ್ಕೊಂಡು ಹೇಳ್ಕೊಡೋದಕ್ಕೆ ಆಗಲ್ಲ. ಆದ್ರೂ ಕೂಡ ಒಂದು ಸತಿ ಹೇಳ್ಕೊಟ್ಟಿದ್ದು ಮತ್ತೆ
ಕಾಮೆಂಟ್ ಒಂದೊಂದು ಸತಿ ಏನು ಹೇಳ್ಕೊಟ್ರು ಅನ್ನೋದು ಅವರಿಗೂ ಮರ್ತಿರ್ಬೋದು, ನಾನು ಏನಾದರೂ ತಿಳ್ಕೊಂಡಾಗ ಏನು ಕೇಳ್ಕೊಂಡೆ ಅನ್ನೋದು ನನಗೂ ಸುಮಾರು ಸತಿ ಕನ್ಫ್ಯೂಸ್ ಆಗುತ್ತೆ. ಮರ್ತಿದ್ದೀವಿ ಅನ್ನೋಕ್ಕಿಂತ ಕನ್ಫ್ಯೂಸ್ ಆಗ್ತೀವಿ. ಸೊ ಆ ಕನ್ಫ್ಯೂಸು ಕೆಲವೊಬ್ಬರಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಅವ್ರಿಗೆ ಏನು ಹೇಳ್ಕೊಟ್ಟೆ, ಏನು ಕೇಳ್ದು, ಇನ್ನು ಆನ್ಲೈನಲ್ಲಾಗಿರ್ಬೋದು, ಆಫ್ಲೈನಲ್ಲಾಗಿರ್ಬೋದು, ಪರಿಚಯಸ್ಥರೇ ಆಗಿರ್ಬೋದು, ಸೊ ಕೊಟ್ಟು ಒಂದು ಸತಿ ಮುಗಿದೋಗೋದನ್ನೇ ಸೊ ಅದನ್ನೇ ನಾನು ಒಂದು ವಿಡಿಯೋ ಮಾಡ್ಕೊಂಡ್ರೆ ಸುಮಾರಷ್ಟು ಜನಕ್ಕೆ ಯೂಸ್ ಆಗ್ಬೋದಲ್ವಾ. ಸೊ ವಿಡಿಯೋ ಇದ್ದರೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ವಿಡಿಯೋ ಆನ್ ಮಾಡಿ ನೋಡ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಇವಾಗ ಮೋಟಿವೇಶನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ, ಲೈಫು ಜರ್ನಿ ಬಗ್ಗೆ ಅದನ್ನು ಸಪೋರ್ಟ್ ಮಾಡಿದ್ದೀರಾ. ಸೊ ಅದನ್ನು ಕೂಡ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಸ್ವಲ್ಪ ದಿನ ಮೀನ್ಸ್ ಕೆಲವೊಬ್ಬರು ತುಂಬಾ ಇವಾಗ ಒಂದು ವರ್ಕಿಗೆ ಹೋಗೋಕ್ಕಾಗ್ದೇ ಇರ್ಬೋದು, ಸುಮಾರಷ್ಟು ರೀಸನ್ ಆದವೆ. ಅದು ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಬಗ್ಗೆ ಸುಮಾರಷ್ಟು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇದ್ದಾವಲ್ವ. ಸೊ ಅದನ್ನು ನಾನು ಇನ್ನು ಬರುವಂತಹ ವಿಡಿಯೋದಲ್ಲಿ ಅದನ್ನು ಪ್ರತಿಯೊಂದನ್ನು ಕೂಡ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಮಾನಿಟೈಸೇಷನ್ ಮಾಡಿಕೊಂಡು ಸೊ ಡಾಲರ್ ಅರ್ನ್ ಮಾಡಿ ಪೇಮೆಂಟ್ ತಗೊಳೋವರೆಗೂ ಕೂಡ ನನ್ನ ವಿಡಿಯೋ. ಬಟ್ ನಾನೆಲ್ಲ ತಿಳಿದ ಜ್ಞಾನಿ ಯೂಟ್ಯೂಬಲ್ಲಿ ಅನ್ನೋದಕ್ಕಿಂತ ನನಗೆ ತಿಳಿದಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಸೊ ಏನು ಅನ್ನಿಸ್ತು ಈ ವಿಡಿಯೋ, ನಾನು ತಗೊಂಡಿರೋ ಅಂತಹ ನಿರ್ಧಾರ ನಿಮ್ಮೆಲ್ರಿಗೂ ಕೆಲವೊಬ್ರಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನಿಂದ ಕೆಲವೊಬ್ಬರು ಈ ವಿಡಿಯೋ ಏನಂದರೆ ಬರಬೇಕು ತಗೋಬೇಕು ಅಂತ ಇಷ್ಟ ಇತ್ತು, ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರು ಈ ವಿಡಿಯೋಸ್ನ ನನ್ನಿಂದ. ಅವ್ರು ಬಿಟ್ಟು ಇನ್ನು ಯಾರಿಗೆಲ್ಲ ಈ ವಿಡಿಯೋ ನನಗೆ ಇಷ್ಟ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಇನ್ನೊಂದು ಇನ್ಫಾರ್ಮೇಷನು. ಸೊ ನಾನು 1.5 ವರ್ಷ ಆಗೋಕ್ಕೆ ಬಂತು, 2 ವರ್ಷ ಆಗೋಕ್ಕೆ ಬಂತು ಅಂದ್ಕೊಳ್ಳಿ. ಗ್ಯಾಪ್ ಕೊಟ್ಟು ಗ್ಯಾಪಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದೆ ತಿಳ್ಕೊಂಡು. ಈ 1.5 ವರ್ಷ ಜರ್ನಿಯಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಏನು ಮಾಹಿತಿ ತಿಳ್ಕೊಂಡಿದ್ದೀನ ಅದನ್ನಷ್ಟೇ ನಾನು ನಿಮಗೆ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಮೀನ್ಸ್ ನಿಮಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನು, ಡೌಟ್ಸು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಅದ್ರ ಮಾಹಿತಿ ನಾನು ಎಲ್ಲೋ ತಿಳ್ಕೊಂಡು ಎಲ್ಲೋ ನೋಡಿಕೊಂಡು ಸರಿ ತಪ್ಪು ಎಲ್ಲದನ್ನು ನೋಡಿಬಿಟ್ಟು ಮತ್ತು ನನ್ನ ಅದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಅದ್ರ ಪರಿಪೂರ್ಣ ಮಾಹಿತಿ ನಾನು ಫೇಸ್ ಮಾಡಿರಬೇಕು. ಅಂಥದನ್ನು ನಿಜವಾಗಿರುವಂಥ ಒಂದು ಕಂಟೆಂಟನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸುಳ್ಳು ಹೇಳಿ ವಿಡಿಯೋ ಮಾಡೋದಕ್ಕೆ ನನಗೆ ಇಷ್ಟ ಕೂಡ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ನನ್ನ ಹಂತದಿಂದನೇ ಮೇಲೆ ಬರಬೇಕು ಅನ್ನೋದು ನನ್ನ ಆಸೆ. ಸುಳ್ಳು ಹೇಳಿ ಯಾವುದೇ ವಿಡಿಯೋ ಮಾಡಿ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಸೊ ನನಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ನಾನು ಏನೋ ಒಂದು ಕಲ್ತಿದ್ದೀನಿ ಅಂತ ಹೇಳಿದರೆ ಅದನ್ನು ನಾನು ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ನಾನು ಶೇರ್ ಮಾಡ್ಕೋಬೇಕು. ಸೊ ನನ್ನಿಂದ ಒಬ್ಬರಿಗೆ ಏನೋ ಯೂಸ್ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಈ ವಿಡಿಯೋ ಕೂಡ ಇದೇ ಒಂದು ನೆಕ್ಸ್ಟ್ ವಿಡಿಯೋ ಯಾವಿರ್ತವೆ ಅಂತೇಳಿ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಸೊ ಏನು ಅನ್ನಿಸ್ತು ನಾನು ತಗೊಂಡಿರೋ ನಿರ್ಧಾರ ಅಂತ ಕಮೆಂಟ್ ಹಾಕಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಎಸ್ಪೆಷಲಿ ಹೊಸಬ್ರು, ಹಳೆಬ್ರೆಲ್ಲ ನನಗೆ ಸಬ್ಸ್ಕ್ರೈಬರ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಹಾಗೆಯೇ ಈ ವಿಡಿಯೋ ಯಾರಿಗಾದ್ರೂ ರೀಚ್ ಆಗಿತ್ತು ಅಂದರೆ, ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಏಕೆಂದರೆ ನಾನು ಹಾಕುವಂತಹ ನೆಕ್ಸ್ಟ್ ಪ್ರತಿಯೊಂದು ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯಾರಿಗಾದ್ರೂ ಈ ರೀತಿ ವೀಡಿಯೋಸ್ ಯೂಸ್ ಇತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೇಳಿದಿರಿ ಕಮೆಂಟ್ ಮಾಡಿ. ಸೊ ಇನ್ನೊಂದು ನೆಕ್ಸ್ಟ್ ಬರುವಂತಹ ವಿಡಿಯೋ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಅವು ಏನಪ್ಪ ನೆಕ್ಸ್ಟು ಅಂತ ಹೇಳೋದಕ್ಕಿಂತ ಇರಲಿ, ನೆಕ್ಸ್ಟ್ ವಿಡಿಯೋ ಏನು ಅಂತೇಳಿ ಸದ್ಯದಲ್ಲೇ ಬೇಗನೆ ನಾನು ಹಾಕ್ತೀನಿ. ಸ್ವಲ್ಪ ಗ್ಯಾಪ್ ತೊಗೊಂಡೆ, ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ. 1 ಮಂತಿಂದ ಸುಮಾರಷ್ಟು ವಿಡಿಯೋಸ್ ಹಾಕ್ತಾಯಿದ್ದೀನಿ ಕಂಟಿನ್ಯೂ ಆಗಿ. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ. ಆದರೂ ಮಧ್ಯದಲ್ಲಿ ಆರೋಗ್ಯ ಯಾರಿಗೂ ಹೇಳಿ ಕೇಳಿ ಬರಲ್ವಲ್ಲ, ತುಂಬಾ ಕೈ ಕೊಡ್ತಾ ಇದೆ. ಸೊ ಹಾಗಾಗಿ ಅಷ್ಟೇ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಾಯ್.